ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ತುಂಬ ದಿವಸ ಆದಮೇಲೆ ಮತ್ತೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಬಂದುಬಿಟ್ಟು ನನ್ನ ಮಗು ಬರ್ಡೇ ಆಗಿರೋದ್ರಿಂದ ನಾನು ಈ ಒಂದು ವ್ಲಾಗ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ಬರ್ಡೇ ನನಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಬಿಕಾಸ್ ಅವಳು ಅಳ್ತಾನೆ ಇದ್ಲು. ಕೇಕ್ ಕಟ್ ಮಾಡಿದ್ದು ಕೂಡ ನನಗೆ ಅಷ್ಟೊಂದು ಇದೇ ಇಲ್ಲ, ಫುಲ್ಲು ಅಳ್ತಾ ಇದ್ಲು. ಸೊ ಈ ಸತಿ ಆದರೂ ಸ್ವಲ್ಪ ದೊಡ್ಡವಳು ಆಗಿದ್ದಾರಲ್ಲ, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಂತ ಹೇಳಿಬಿಟ್ಟು ಈ ಒಂದು ಬರ್ಡೇನ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಎವ್ರಿ ಬರ್ಡೇಗೂ ನಾವು ಏನಾದರೂ ಒಂದು ಅವಳಿಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ಈ ಸತಿ ಬರ್ಡೇಗೆ ಮನೆಯಲ್ಲೇ ಅಡುಗೆ ಮಾಡಿ ಅವರು ಲೈಕ್ ಮನೆ ಹತ್ರ ಇರೋರಿಗೆ, ನಮ್ಮ ಫ್ಯಾಮಿಲಿ, ನಮ್ಮಮ್ಮ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಮಾಡಿಬಿಟ್ಟು ಊಟ ಹಾಕಿ ಅವಳಿಗೆ ಎಲ್ಲರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರಲಿ ಅಂತ ಹೇಳಿಬಿಟ್ಟು ನಾನು ಏನೋ ಒಂದು ಮಾಡ್ತಾಯಿದ್ದೀನಿ. ಆಚೆ ಕಡೆಯಿಂದ ಏನೂ ತರಿಸೋಕ್ಕೆ ಹೋಗ್ತಿಲ್ಲ. ಸೊ ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಮನೆಯಲ್ಲೇ ಇರೋ ಐಟಮ್ಸಲ್ಲೇ ನಾನು ಅಡುಗೆನ ಸಿಂಪಲ್ಲಾಗಿ ಮಾಡಿ ಎಲ್ಲರಿಗೂ ಊಟ ಹಾಕ್ತಿದ್ದೀನಿ. ಮತ್ತು ಅಷ್ಟೊಂದು ಗ್ರ್ಯಾಂಡಾಗೂ ಏನೂ ಮಾಡ್ತಿಲ್ಲ, ಅಷ್ಟೊಂದು ಸಿಂಪಲ್ಲಾಗೂ ಇಲ್ಲ, ಬಟ್ ಚೆನ್ನಾಗಿ ಮಾಡ್ತಿದ್ದೀನಿ. ನೀವೆಲ್ಲರೂ ನನ್ನ ಮಗಳಿಗೆ ಬ್ಲೆಸ್ಸಿಂಗ್ಸ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಸೊ ಅವಳ ಬರ್ಡೇ ಆಗಿರೋದ್ರಿಂದ ಎಲ್ಲರೂ ಅವಳಿಗೆ ಬ್ಲೆಸ್ ಮಾಡಿ, ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿ, ಎಲ್ಲ ಅವಳು ನೆಕ್ಸ್ಟ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಅವಳಿಗೆ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಏನೆಲ್ಲ ಮಾಡ್ತೀನಿ, ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಇವಾಗ ತರಕಾರಿಗಳೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದೊಂದೇ ಅದನ್ನು ಕೂಡ ನಾನು ನಿಮಗೆ ಶೋ ಮಾಡಿಸ್ತೀನಿ. ಏನೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ನೆನೆ ಹಾಕೋದಿತ್ತು, ಅದನ್ನೆಲ್ಲ ನೆನೆ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಅಡುಗೆಗೆ ಬೇಕಾಗಿರುವ ಸಬ್ಬಕ್ಕಿ, ಬಟಾಣಿ ಮತ್ತು ಹೆಸರುಬೇಳೆ ಎಲ್ಲನೂ ನೆನೆ ಹಾಕಿದ್ದೀನಿ. ಈ ತರಕಾರಿ ಕಟ್ ಮಾಡೋದೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಈವ್ನಿಂಗ್ ಅಡುಗೆ ಮಾಡೋದು, ಈವ್ನಿಂಗ್ ಅವ್ರ ಬರ್ಡೇ ಪಾರ್ಟಿ ಇರೋದು, ಅದರಿಂದ ಎಷ್ಟಾಗುತ್ತೋ ಅಷ್ಟು ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಮತ್ತು ಈಸಿ ಆಗುತ್ತೆ. ಅವಳು ಇವಾಗ ಸದ್ಯಕ್ಕೆ ಅಮ್ಮ ಮನೆಯಲ್ಲಿದ್ದಾಳೆ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ಇವಾಗಲೇ ಎಲ್ಲ ಕ್ಲೀನಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಬೇಗ ಕಟ್ ಮಾಡಿ ಎತ್ತಿಕೊಳ್ತಾರೆ ನಮಗೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಎತ್ತಿಕೊಳ್ತಾ ಇದ್ದೀನಿ. ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಲ್ಲಿ ಒಂದೊಂದೇ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಶಿ ಇದ್ದಿಲ್ಲ ಅಲ್ವಾ, ಅವಳು ಅಮ್ಮ ಮನೆಯಲ್ಲಿ ಯಾವ ಥರ ರೆಡಿ ಆದಳು ಏನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬನ್ನಿ. ಸೊ ಅಮ್ಮ ಮತ್ತು ನನ್ನ ತಂಗಿ ಮನೇಲೇ ಇರೋದ್ರಿಂದ, ಅವಳು ಬರ್ಡೇ ಬಂದುಬಿಟ್ಟು ಸಂಡೇ ಬಿದ್ದಿರೋದ್ರಿಂದ ಅವರಿಂದ ನನಗೆ ಹೆಲ್ಪ್ ಆಯಿತು. ಸೊ ನಾನು ಟೆಂಪಲ್ಗೆ ಹೋಗೋಂಗಿದ್ದಿಲ್ಲ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ಅಮ್ಮನ ನನ್ನ ತಂಗಿ ಜೊತೆನೇ ಅವಳನ್ನ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅವರು ಮಾರ್ನಿಂಗೇ ಎದ್ದು ಪಾಪ ಅವಳನ್ನ ಚೆನ್ನಾಗಿ ರೆಡಿ ಮಾಡಿ, ಈ ಡ್ರೆಸ್ ಬಂದುಬಿಟ್ಟು ಅವ್ರ ಅಪ್ಪ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು. ಸೊ ಅದೇ ಡ್ರೆಸ್ನ ಮಾರ್ನಿಂಗ್ ನಾನು ಕಳಿಸ್ಕೊಟ್ಟಿದ್ದೆ, ದೇವಸ್ಥಾನಕ್ಕೆ ಈ ಡ್ರೆಸ್ಸ ಹಾಕ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಸೊ ಆ ಡ್ರೆಸ್ನ ಹಾಕ್ಕೊಂಡು ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು. ಈ ಟೆಂಪಲ್ ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ ಲೊಕೇಟ್ ಆಗಿದೆ. ಸೊ ಇದು ಹಳೇದಾಗಿದ್ದಾಗಲಿಂದನೂ ನಾವು ಹೋಗ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಅಷ್ಟೇ. ಆ್ಯಂಡ್ ನಾನು ಡಿಪ್ಲೊಮೊ ಇದ್ದಾಗ ನಾನು ಎಕ್ಸಾಮ್ ಬರೀಬೇಕಾದ್ರೂ, ನನಗೇನಾದರೂ ಲೋನ್ಲಿ ಫೀಲ್ ಆದರೂ ಪ್ರತಿಯೊಂದಕ್ಕೂ ನಾನು ಈ ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೆ. ಆಮೇಲೆ ನಾನು ಈ ಟೆಂಪಲ್ಗೆ ತುಂಬ ರೇರ್ ಆಗಿಬಿಟ್ಟು ಹೋಗೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಈಗ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು, ಇನ್ನೂ ಚೆನ್ನಾಗಿ ಟೆಂಪಲ್ನ ರೆಡಿ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಗಣೇಶ ಟೆಂಪಲ್ಲು, ಶಿವಲಿಂಗ ಟೆಂಪಲ್ಲು ಮತ್ತು ಶಿವ ಪಾರ್ವತಿ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಲಿಂಗಗಳು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಟೆಂಪಲ್ಲು ಮತ್ತು ನಾಗರಕಲ್ಲು, ಇಷ್ಟೆಲ್ಲನೂ ಇಲ್ಲೇ ಲೊಕೇಟ್ ಆಗಿದೆ. ಸೊ ಎಲ್ಲ ದೇವರುಗಳನ್ನು ನಾವು ಇಲ್ಲೇ ನೋಡಬಹುದು. ಅದಕ್ಕೆ ನಾನು ಹೇಳಿದೆ ಇದೇ ಟೆಂಪಲ್ಗೆ ಕರ್ಕೊಂಡು ಹೋಗಿ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಆ್ಯಂಡ್ ಕರ್ಕೊಂಡು ಹೋಗಿದ್ರು, ಚೆನ್ನಾಗಿ ಎಲ್ಲ ದರ್ಶನ ಮಾಡಿಸಿದ್ರು. ಆ್ಯಂಡ್ ಅಮ್ಮ ಬಂದುಬಿಟ್ಟು ಶಿವಲಿಂಗಕ್ಕೆ ಹಾಲಾಭಿಷೇಕ ಕೂಡ ಮಾಡಿಸಿದ್ರು, ಅವಳ ಕೈಯಿಂದ ಅರ್ಚನೆ ಎಲ್ಲ ಮಾಡಿಸಿದ್ರು. ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಆದಷ್ಟು ಕ್ಯಾಪ್ಚರ್ನ ಮಾಡು ಅಂತ ಹೇಳಿದೆ ನನ್ನ ತಂಗಿಗೆ. ಪಾಪ ಅವಳು ಎಲ್ಲ ಕ್ಯಾಪ್ಚರ್ಸ್ಗಳನ್ನು ಮಾಡ್ಕೊಂಡಿದ್ದಾಳೆ, ಸ್ವಲ್ಪ. ಆ್ಯಂಡ್ ನನ್ನ ಮಗಳಂತೂ ತುಂಬ ತೀಟೆ ಇದ್ದಾಳೆ. ಸೊ ಅವಳು ಏನಾದರೂ ಮಾಡೋಕ್ಕೋದ್ರೆ ನಾನು ಮಾಡ್ತೀನಿ ಅನ್ನೋ ಥರ ತುಂಬ ಆ್ಯಕ್ಟಿವ್ ಇದ್ದಾಳೆ. ಸೊ ಅದಕ್ಕಂತ ಹೇಳಿಬಿಟ್ಟು ಅವಳು ಸ್ವಲ್ಪ ಆದಷ್ಟು ಎಲ್ಲ ಕ್ಲಿಪ್ಸ್ಗಳನ್ನು ತೊಗೊಂಡಿದ್ದಾಳೆ, ನೀವು ನೋಡ್ತಿರ್ಬೋದು ಅಲ್ವಾ.
ನೀವು ನೋಡಿದ್ರಲ್ಲ ಇಷ್ಟೆಲ್ಲ ನಡೀತು. ಅವ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ರಿಟರ್ನ್ ಆಗಿ ಅಮ್ಮ ಅವರು ಮತ್ತು ಶೀನಾ ಬಂದುಬಿಟ್ಟು ನಮ್ಮ ಮನೇಲಿ ಬಿಟ್ಟರು. ಸೊ ಅವಳು ಬಂದಿದ್ದಾದಮೇಲೆ ಅವಳಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವಳನ್ನ ಮತ್ತೆ ರೆಡಿ ಮಾಡಿಬಿಟ್ಟು ಇನ್ನೇನು ಬರ್ಡೇಗೆ ಪಾರ್ಟಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವಳನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಮತ್ತು ಅವರ ಅಪ್ಪ ಪೂಜೆ ಮಾಡ್ತಿದ್ರು ಮನೆಯಲ್ಲಿ. ಅವಳನ್ನು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಅವಳ ಜೊತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಲ್ಲರನ್ನೂ ಕರಿಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿಬಿಟ್ಟು ಅಕ್ಕಪಕ್ಕ ಇರೋ ಮನೆಯವ್ರನ್ನೆಲ್ಲ ಕರೆದುಬಿಟ್ಟು ಬಂದೆ. ಸೊ ಅವ್ರು ಬರೋಷ್ಟರೊಳಗಡೆ ಮತ್ತು ನಮ್ಮ ಭಾವ ಅವ್ರದ್ದೆಲ್ಲರೂ ಬರಬೇಕಿತ್ತು. ಅವರೆಲ್ಲ ಬಂದಿದ್ದಾದಮೇಲೆ ಮತ್ತೆ ನಾವು ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸತಿ ಆದರೂ ಕ್ಲೀನಾಗಿ ಕೇಕ್ ಕಟ್ ಮಾಡಿ ಇದು ಮಾಡ್ತಾಳೆ ಅಂದ್ಕೊಂಡೆ. ಬಟ್ ಆದರೆ ಸ್ವಲ್ಪ ಓಕೆ, ಬಟ್ ಸ್ವಲ್ಪ ನಾಟ್ ಓಕೆ. ಅವಳು ಕೇಕ್ ತಿಂದು ಇಲ್ಲ, ಕೇಕು ತಿನ್ನಿಸೂ ಇಲ್ಲ, ಸ್ವಲ್ಪ ಹಠ ಮಾಡ್ತಿದ್ಲು. ಒಂಥರ ಲೈಕ್ ಜನ ಇದ್ದಿರೋದಕ್ಕೇನೋ ಗೊತ್ತಿಲ್ಲ, ಒಂಥರ ಭಯ ಥರನೂ ಇದ್ಲು. ಲೈಕ್ ಮಾಡಲ್ಲ ಅನ್ನೋ ಥರನೂ ಇದ್ಲು. ಮೇ ಬಿ ಜನನ ನೋಡಿಬಿಟ್ಟು ಅನಿಸುತ್ತೆ. ಕ್ಯಾಂಡಲ್ ಹೂದು ಅಂದರೂ ಕೂಡ ಅವಳು ಹೂದಿಲ್ಲ. ಸರಿ ಇನ್ನೇನು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ನಾನೇ ಹೂದೆ. ಸರಿ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ದೆ. ಅದಕ್ಕೂ ಹಠ ಮಾಡಿದ್ಲು, ಇಲ್ಲ ಅಂತ ಮಾಡಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಏನೋ ನೈಸ್ ಮಾಡಿ ಕೇಕ್ ಕಟ್ ಅಂತೂ ಮಾಡಿಸ್ದೆ. ಮತ್ತು ತಿನ್ನು ಅಂದರೆ ತಿಂದಿರ ನನಗೇ ರಿಟರ್ನ್ ತಿನ್ನಿಸಿದ್ಲು. ಸರಿ ಮತ್ತು ಮಕ್ಳಿಗೂ ತಿನ್ನಿಸು ಅಂದರೂ ಕೂಡ ತಿನ್ನಿಸಿಲ್ಲ. ಸೊ ಮತ್ತು ಆ ಕೇಕ್ನೆಲ್ಲ ನಾನೇ ಮಕ್ಕಳಿಗೆಲ್ಲನೂ ಕೊಟ್ಟು ಎಲ್ಲರಿಗೂ ಹಂಚಿ ಎಲ್ಲರೂ ಅವಳಿಗೆ ಬ್ಲೆಸ್ಸಿಂಗ್ಸ್ಗಳನ್ನು ಚೆನ್ನಾಗಿ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆಲ್ಲ ಇಷ್ಟು ಜನ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡಿದ್ದೆ ಲೈಕ್ ಸಿಂಪಲ್ಲಾಗಿ ನಮ್ಮ ಮನೆಯವರು ಮತ್ತು ಅಕ್ಕಪಕ್ಕ ಸ್ವಲ್ಪ ಜನ ಕರೆದ್ರೆ ಸಾಕು ಅಂತ ಹೇಳಿಬಿಟ್ಟು. ಬಟ್ ಗೊತ್ತಿಲ್ದಿರೇ ತುಂಬ ಜನ ಬಂದರು. ಆ್ಯಂಡ್ ತುಂಬ ಜನ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಮಗಳಿಗೆ ಸಿಕ್ತು. ಸೊ ನಾನಂತೂ ತುಂಬ ಹ್ಯಾಪಿ ಆಗಿದ್ದೆ. ಬಟ್ ಆದರೆ ಈ ಸತಿ ಎಲ್ಲರಿಗೂ ಊಟ ಹಾಕ್ಸೋಕ್ಕಾಗಿಲ್ಲ ಅಷ್ಟೇ. ಅದೊಂದು ಸ್ವಲ್ಪ ಫೀಲ್ ಇತ್ತು. ಬಟ್ ಎಲ್ಲ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕೇಕ್ ಕೊಟ್ಟು ಮತ್ತು ಸ್ವಲ್ಪ ಮಿಕ್ಸ್ಚರ್ ಜ್ಯೂಸ್ ಆ ಥರ ಸೈಡ್ ಡಿಶ್ ಮಕ್ಕಳಿಗೆಲ್ಲನೂ ಕೊಟ್ಟು ಅವ್ರನ್ನೆಲ್ಲ ಕಳಿಸಿದ್ದೆ ಆಯಿತು. ಆ್ಯಂಡ್ ಮನೆಯವ್ರಿಗೆಲ್ಲರಿಗೂ ಊಟನ ಹಾಕಿದ್ದು ಆಯಿತು. ಬಟ್ ನಾನು ಬ್ಯುಸಿ ಇರೋದ್ರಿಂದ ಅಡುಗೆಗಳದ್ದು ಯಾವುದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಅನ್ನ, ಸಾಂಬಾರು, ರಸಮ್ಮು, ಹಪ್ಪಳ ಮಾಡಿದ್ದೆ, ಮತ್ತು ಬೋಂಡ ಮಾಡಿದ್ದೆ, ಪಾಯಸ ಮಾಡಿದ್ದೆ, ಸಬ್ಬಕ್ಕಿ ಮತ್ತು ಸಾವಿಗೆ ಹಾಕಿಬಿಟ್ಟು, ಮತ್ತು ಹೆಸರುಬೇಳೆ ಮಾಡಿದ್ದೆ. ಸೊ ಸಿಂಪಲ್ಲಾಗೆ ಊಟ ಮಾಡಿದ್ದೆ. ಎಲ್ಲರೂ ಊಟ ತಿಂದು ಅವರು ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡ್ತಾ ಎಲ್ಲರೂ ಹೋದರು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಿಮ್ಮ ಕಡೆಯಿಂದನೂ ನನ್ನ ಮಗಳಿಗೆ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಕೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟಾಟಾ, ಬಾಯ್ ಬಾಯ್.